ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿದೆ ಡೆವಿಲ್ ಸಿನಿಮಾ ಬೇರೆನೆ ಲೆವೆಲ್. ಫ್ಯಾನ್ಸ್ ಡಿಸೈಡ್ ಮಾಡಿ ಕೊಟ್ಟಿದ್ ನೇಮು ಡಿ ಬಾಸ್. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವ್ರದೇ ರೇಸ್ ತಲೆ ಎತ್ತಿ ನೋಡ್ಬೇಕು ಮಗ ಅಣ್ಣ ಟಾಪು. ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪು. ಡಿ ಬಾಸ್ ಸಿನಿಮಾ ಟ್ಯಾಗಿಸ್ ಬರ್ತಿದೆ ಅಂತಂದ್ರೆ ತೆಲುಗು ತಮಿಳ್ ಫಿಲ್ಮ್ ಡಿಸ್ಟೆನ್ಸ್ ತಗೊಳುತ್ತೆ. ಇದು ಚಾಲೆಂಜಿಂಗ್ ಚರಿತ್ರೆ. ಜನ ಸಿನಿಮಾ ನೋಡೋ ಟ್ಯಾಗಿಸ್ ಬರ್ತಿಲ್ಲ ಅಂತಿದ್ದು ಜಮಾನ ಬರ್ಕೋ ಮಗ ಬಂದಿರೋದು ಬಾಕ್ಸ್ ಆಫೀಸ್ ಸುಲ್ತಾನ. 2010 ಅಲ್ಲೇ ಒಳಗಿದ್ದು 100 days ಓಡಿದ್ದು ಸಾರ್ಥಿ. ಅಣ್ಣ ಈಚೆ ಬಂದ್ರೆ ಎತ್ತಬೇಕ ಮಗ ಆರ್ತಿ. ಇಂಡಸ್ಟ್ರಿಗೆ ದಾಸ ಡಿ ಬಾಸ್. ಜೈ ಡಿ ಬಾಸ್. ಸೂಪರ್ ಆಗಿದೆ, ಎಲ್ರು ಹೋಗಿ ನೋಡಿ. ಪ್ರತಿಯೊಂದು ಸೂಪರ್ ಆಗಿದೆ, ಎಂಡಿಂಗ್ ಅಷ್ಟೇ ಸೂಪರ್. ಬಂದು ನೋಡ್ಬೋದು. ಮುಂದಿನ ವರ್ಷ ಡಿ ಬಾಸ್ ಸಿಎಂ. ಸೂಪರ್ ಆಗಿದೆ ಸರ್ ಮೂವಿ. ಸೂಪರ್ ಸೂಪರ್ ಬಾಸ್ ಮೂವಿ. ಡಿ ಬಾಸ್ ಗೆ ಫಿಲಂ ಸೂಪರ್. ನೋಡ್ಬೇಕು ಚೆನ್ನಾಗಿದೆ, ಇದ್ರೆ ನಿಮ್ದೇ ಇರ್ಬೇಕು. ಚೆನ್ನಾಗಿದೆ ನಮ್ ಕನ್ನಡ ಸಿನಿಮಾ. ಬಟ್ ಇದರಲ್ಲಿ ದಿನೇಶ್ ಲೋಕನಾಥ್ ಸರ್ ತುಂಬಾ ಚೆನ್ನಾಗಿ ಬಿಜಿಎಂ ಕೊಟ್ಟಿದ್ದಾರೆ. ಬಟ್ ಅಂಡ್ ಡ್ರೆಸ್ನೆಸ್ ತುಂಬಾ ಇನ್ನ ಚೆನ್ನಾಗಿ ಬಂದಿದೆ. ಕೊರಿಯೋಗ್ರಫಿ ಅಂತೂ ಅಮೇಜಿಂಗ್ ಸೂಪರ್ ಆಗಿದೆ. ಮತ್ತೆ ಇನ್ನ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ಯಾವುದೇ ಫ್ಯಾನ್ ಬೇಡ, ನಮ್ ಕನ್ನಡ ಸಿನಿಮಾನ ಕನ್ನಡ ಹೀರೋಗಳು ಯಾರೇ ಯಾಕೆ ಮಾಡಿದ್ರೆ ಬಂದು ಪ್ರತಿಯೊಬ್ರು ನೋಡಿ, ಪ್ರತಿಯೊಬ್ರು ನೋಡಿ. ಯಾಕಂದ್ರೆ ಎಲ್ಲ ನಮ್ ಕನ್ನಡ ಹೀರೋಗಳೇ. ಬಟ್ ತುಂಬಾ ಚೆನ್ನಾಗಿದೆ, ತುಂಬಾ ನೋಡಿ ಎಲ್ಲಾರು ಪ್ರತಿಯೊಬ್ರು ಕನ್ನಡ ಮೂವಿನ ನೋಡಿ, ಕನ್ನಡ ಮೂವಿನ ಪಕ್ಕ ಮೂವಿ ಮಾತ್ರ ಬೆಂಕಿ ಆಗೈತೆ. ಈ ತರ ಮೂವಿ ಮಾಡುವಾಗ ಗಂಡಸಾನ ಇರಬೇಕು. ಮೂವಿ ಮಾತ್ರ ಸೂಪರ್ ಆಗಿದೆ. ಇದು 2 ಬರ್ಲೇಬೇಕು, 100% ಬಂದೇ ಬರ್ಬೇಕು. ಇದು 2 ನಡಿಲೇಬೇಕು. ಡೆವಿಲ್ ಬೆಂಕಿ ಐತ್ರಿ, ಮಸ್ತ್. ಜೈ ಡಿ ಬಾಸ್. ಸೆಕೆಂಡ್ ಬರುತ್ತೆ, ಕಾಯ್ತಾರೆ ಎಲ್ಲಾರು. ಫ್ಯಾನ್ಸ್ ಗೋಸ್ಕರ ಇನ್ನೊಂದು ಶೋ ಕೊಡ್ತಾರೆ. ಜೈ ಡಿ ಬಾಸ್. ಜೈ ಡಿ ಬಾಸ್. ಬಸ್ 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 ಬಸ್. ನಂಬರ್ಸ್ ಯಾರು? ನಂಬರ್ಸ್ ಯಾರು? ಚಾಲೆಂಜ್ ಸ್ಟಾರ್. ಬಸ್ 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 ಬಸ್. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ತಲೆಯಲ್ಲೇ ಗಿರು ಅನ್ಬೇಕು. ಆದ್ರೂ ಎಲ್ಲ ಸರಿ ನೋಡ್ಲೇಬೇಕು ಫಿಲ್ಮ್ ಮಾತ್ರ. ಡಬಲ್ ಆಕ್ಟಿಂಗ್ ಅದು ಲಾಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಅದು ಇನ್ನೊಂದು ಪಾಠ ಮಾತ್ರ ಬೆಂಕಿ ಬರಲೇಬೇಕು. ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಯ್ತು? ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಯ್ತು? ಸಿನಿಮಾದಲ್ಲಿ ನಮ್ ಬಾಸ್ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾತ್ರ ಇದೆ. ಗಿಲ್ಲಿ ಅವರು ನೆಕ್ಸ್ಟ್ ಲೆವೆಲ್ ಮಾಡಿದ್ರು. ಕಾಮಿಡಿ ಸಖತ್ತಾಗಿದೆ ಗಿಲ್ಲಿ ಅವ್ರದ್ದು. ಆಮೇಲೆ ಇವರು ಕಾರ್ತಿಕ್ ಅವರು, ಹುಲಿ ಕಾರ್ತಿಕ್ ಅವರು ನೆಕ್ಸ್ಟ್ ಲೆವೆಲ್ ಇದೆ ಅವ್ರದ್ದು. ಸಖತ್ ಬಿಟ್ಟೆ. ಅದೇ ಇನ್ನೊಂದು ನಮ್ಮ ಬಾಸ್ ಎಲ್ಲ ಹೊಸಬನ್ನ ಹಾಕೊಂಡು ಆಕ್ಟ್ ಮಾಡಿದ್ದಾರೆ. ಹೊಸಬರಿಗೆ ಕನ್ನಡಿಗೆ ಮೊದಲ ಆದ್ಯತೆ ಕೊಟ್ಟವ್ರೆ. ಅದಕ್ಕೆ ನಮ್ಮ ಬಾಸ್ಗೆ ಬಸ್ 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 ಬಸ್. ಒಂಬತ್ತು ಯಾರು? ಚಾಲೆಂಜ್ ಸ್ಟಾರ್. ಜೈ ಡಿ ಬಾಸ್. ಮೂವಿ ಪರವಾಗಿಲ್ಲ. ಸೊ ಓವರ್ ಆಗಿ ರಿವ್ಯೂ ಹೇಳ್ಬೇಕಪ್ಪ ಅಂದ್ರೆ ಅದರಲ್ಲಿ ಫ್ರೆಂಡ್ಶಿಪ್ ಇದೆ, ಡ್ಯೂಲ್ ಅಂದ್ರೆ ಡಬಲ್ ಸೆಂಟಿಮೆಂಟ್ ಇದೆ, ಆಮೇಲೆ ಪೊಲಿಟಿಷನ್ ಇದೆ. ಸೊ ಓವರ್ ಆಗಿ ಏನಪ್ಪ ಅಂದರೆ ನಾವುಗಳು ಅರ್ಥ ಮಾಡ್ಕೋಬೇಕು ನಮ್ಮನ್ನು ಚೆನ್ನಾಗಿ ಯಾವ ರೀತಿ ಅಮ್ಮಾಸ್ತಿದ್ದಾರೆ. ಸೊ ಅದನ್ನು ಮುಖರನ್ನು ಬಿಚ್ಚಿಟ್ಟಿದ್ದಾರೆ. ಸೊ ಒಳ್ಳೇದೇ, ಸೆಂಟಿಮೆಂಟ್ ಇದೆ. ಬಟ್ ಓವರ್ ಆಗಿ ಅಂದರೆ ನಮ್ಮ ರೂರಲ್ ಇರ್ತಕ್ಕಂಥ ಗ್ರಾಮೀಣ ಪ್ರತಿಭೆಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಸೊ ಲವ್ ಯು ಬಾಸ್, ಲವ್ ಯು ಲವ್ ಯು ಲವ್ ಯು. ನೆಕ್ಸ್ಟ್ ಲೆವೆಲ್ ಇದೆ. ಎಕ್ಸಲೆಂಟ್ ಆಗಿ ಆಕ್ಟ್ ಮಾಡವನೆ. ಲವ್ ಯು ಲವ್ ಯು. ಲೋಕನಾಥ್ ಸರ್ ಬಿಜಿ ಮಾತ್ರ ಹೈ ಕ್ಲಾಸ್ ಆಗಿ ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಕನ್ನಡ ಸಿನಿಮಾ ಬೆಳೆಸಿ ಎಲ್ಲರೂ ಥಿಯೇಟರ್ಗೆ ಬಂದು ಫಿಲ್ಮ್ ಮಾಡಿ. ಜೈ ಡಿ ಬಾಸ್.